ನಾನು ಏನು routine ಆಗಿತ್ತು ಏನು ಮಾಡ್ತಿದ್ದೆ who could wake up at morning ನಾನು 5 o'clock ಎದ್ದು ನಾನು ಓದಲಿಕ್ಕೆ I could sit at night but tonight I used to read till 3 to 2 o'clock 10:30 I used to sit to watch one short series important ಯಾಕಂದ್ರೆ ನಿಮ್ಮ ಸೀಟ್ ಎಕ್ಸಾಮ್ ಆಫ್ಟರ್ ಟೆಸ್ಟ್ ನೀವು ಮುಗಿಸ್ ಕೊಡಬೇಕು ಒಂದು ಫ್ರೆಶ್ ಅಪ್ ಆಗಿ ವಾಕ್ ಹೋಗ್ತಿದೆ ಲೈಕ್ ವಾಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಫುಲ್ ದಿನ ಕೂತಿರ್ತೀರಿ ಸೊ ಹಾಗೆ ಸಿಟಿ ಎಕ್ಸ್ಪೀರಿಯನ್ಸ್ ಇನ್ನು ಸ್ವಲ್ಪ ದಿನ ಬಾಕಿ ಇದೆ. ಸೊ ನಾನು ಯಕ್ಷಿತ್ ಫಸ್ಟ್ ಇಯರ್ ಸ್ಟೂಡೆಂಟ್ BMSc ಬ್ಯಾಂಗ್ಳೂರ್. ನೀವು ನೋಡ್ತಿದ್ದೆ ಅಲ್ಲಿ ಟೆಕ್. ಸೊ ಇವತ್ತಿನ ವಿಡಿಯೋದಲ್ಲಿ ಐ ವಿಲ್ ಸ್ಪೀಕಿಂಗ್ ಲಾಸ್ಟ್ 10 days ಅಲ್ಲಿ ನಾನು ಏನು ನನ್ನ ರೂಟೀನ್ ಆಗಿತ್ತು, ಏನ್ ನಾನು ಮಾಡ್ತಿದ್ದೆ, ನಾನು ಸಿಟಿ ಪ್ರಿಪರೇಷನ್ ಹೇಗ್ ಮಾಡ್ತಿದ್ದೆ ಅಂತ ಲಾಸ್ಟ್ 10 days ಅಲ್ಲಿ ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಮೊದಲಿಗೆ ಬಂದು ಐ ವಾಸ್ ಅ ಗಾಯ್ ಹೂ ಕುಡ್ ವೇಕ್ ಅಪ್ ಅಟ್ ಮಾರ್ನಿಂಗ್. ನಾನು 5 o'clock ಎದ್ದರೆ ನಾನು ಹೋಗ್ಲಿಕ್ಕೆ ಆಗ್ತಿತ್ತು. ಐ ಕುಡ್ ಸಿಟ್ ಅಟ್ ನೈಟ್ ಬಟ್ ಮೋಸ್ಟ್ ಪ್ರಾಬ್ಲಿ ಐ ಯೂಸ್ ಟು ಪ್ರಿಪೇರ್ ನೈಟ್. ಯಾಕೆಂದ್ರೆ ಅಷ್ಟು ಸೈಲೆಂಟ್ ಆಗಿರ್ತದೆ, ಲೈಕ್ ಎನ್ವೈರನ್ಮೆಂಟ್ ವಿಲ್ ಬಿ ಸೂಪರ್ ಸೈಲೆಂಟ್. ನಿಮ್ಗೆ ಮಾರ್ನಿಂಗ್ ಸಹ ಒಳ್ಳೆ ಸೈಲೆಂಟ್ ಆಗಿದೆ ಬಟ್ ನನ್ನ ಮನೆಯಲ್ಲಿ ಎಲ್ಲರೂ ಬೇಗ ಹೇಳುವುದರಿಂದ ಇಟ್ ವಾಸ್ ಅ ಡಿಸ್ಟರ್ಬೆನ್ಸ್ ಫಾರ್ ಮಿ. ಸೊ ಐ ಯೂಸ್ ಟು ಪ್ರಿಫರ್ ನೈಟ್. ಸೊ ನೈಟ್ ಐ ಯೂಸ್ ಟು ರೀಡ್ ಟಿಲ್ 3 to 2 o'clock. ಸೊ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಐ ಯೂಸ್ ಟು ಲವ್ ಫಿಸಿಕ್ಸ್. ಸೊ ಲಾಸ್ಟ್ 10 days ಇರುವಾಗ ನಾನು ತುಂಬಾ ಮಲಗ್ತಿರ್ಲಿಲ್ಲ. ಲೈಕ್ ನಾನು ಇನ್ನು 12 ಗಂಟೆ ಅಲ್ಲ 11 o'clock ತನಕ ಮಲಗ್ತಿಲ್ಲ, ಯಾಕಂದ್ರೆ ಅಲ್ಲಿಂದ ನಿಮ್ಮ ಅರ್ಧ ದಿನ ಹೋಯ್ತು. ಸೊ ನಾನೇನ್ ಮಾಡ್ತಿದ್ದೆ ಅಂದ್ರೆ ಲೈಕ್ ಐ ಯೂಸ್ ಟು ಸ್ಲೀಪ್ ಅಟ್ 3 or 4 o'clock ಮಲಗ್ತಿದ್ದೆ. ಐ ಶು ಗೆಟ್ ಅಪ್ ಅಟ್ 9 to 9:30 ಒಳಗೆ ಎದ್ದಾಗ್ತಿತ್ತು. ಅದಾದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ 10 o'clock ತನಕ ಫ್ರೆಶ್ 10:30 ಫ್ರೆಶ್ ಆಗ್ತಿದ್ದೆ. 10:30ಗೆ ಐ ಯೂಸ್ ಟು ಸಿಟ್ ಟು ವಾಚ್ ಒನ್ ಶಾರ್ಟ್ ಸೀರೀಸ್. ಅಂದ್ರೆ ಯಾವ್ದು ನನ್ನ ಕಾನ್ಸೆಪ್ಟ್ ಆಗಿರ್ಲಿಲ್ಲ ಅಥವಾ ನಂಗೆ ಯಾವ್ದ್ರ ಮೇಲೆ ಪ್ರಾಕ್ಟೀಸ್ ಬೇಕಿತ್ತು ಅದರ ಬಗ್ಗೆ ನಾನು ಒನ್ ಶಾರ್ಟ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಒನ್ ಶಾರ್ಟ್ ನೋಡಿದ ಮೇಲೆ ಅದ್ರ ನೋಟ್ಸ್ ಎಲ್ಲ ಮಾಡಿರ್ತೇವೆ ಅದನ್ನ ರಿವೈಸ್ ಮಾಡ್ತಿದ್ದೆ. ಅದಾದ್ಮೇಲೆ ಯಾವ್ದಾರ ನಾನು ಒನ್ ಶಾರ್ಟ್ ನೋಡಿದ್ದೇನೆ ಅದರ ಕ್ವಶನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ದೆ. ಅದೇ ನಾನು ನಿಮ್ಗೆ ಹೇಳಿದಾಗೆ ನಾನು ಒಂದು ಪ್ರಿಯೋರಿಟಿ ಲಿಸ್ಟ್ ಮಾಡಿದ್ದೆ. ಅದೇ ನಂದು ಯಾವ್ದೆಲ್ಲ ಚಾಪ್ಟರ್ಸ್ ಬಾಕಿ ಇತ್ತು, ಏನೆಲ್ಲ ಬಾಕಿ ಇತ್ತು ಅದರ ಬಗ್ಗೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಅದಾದ್ಮೇಲೆ ಫ್ರಮ್ ಐ ಥಿಂಕ್ 11 to 12 CET ಫೈನಲ್ ಎಕ್ಸಾಮ್ ಇರ್ತದೆ. 11 to 12 10 to ನಂಗೆ ಕರೆಕ್ಟ್ ನೆನಪಿಲ್ಲ. ಆ ಟೈಮ್ ಅಲ್ಲಿ ನಾನು ಮಾಕ್ ಟೆಸ್ಟ್ ಸ್ಟಾರ್ಟ್ ಕೊಡ್ತಿದ್ದೆ. ಆಫ್ಟರ್ನೂನ್ ನಾನು ಮಲಗ್ತಿರ್ಲಿಲ್ಲ. ಲೈಕ್ ಹೆವಿ ಊಟ ಮಾಡಬೇಡಿ ಆಫ್ಟರ್ನೂನ್, ಲೈಟ್ ಆಗಿ ಊಟ ಮಾಡಿ ಫಾರ್ 10 days. ಸೊ ನೀವು ಹೆವಿ ಊಟ ಮಾಡಿದ್ರೆ ಮಲಗ್ತೀರಿ. ಸೊ ಆಫ್ಟರ್ನೂನ್ ಟೈಮ್ ಅಲ್ಲಿ ನೀವು ಶುಡ್ ಗಿವ್ ಮಾಕ್ ಟೆಸ್ಟ್. ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಮ CET ಎಕ್ಸಾಮ್ ಅಲ್ಲಿ ಆಫ್ಟರ್ನೂನ್ ಟೆಸ್ಟ್ ಇರೋದ್ರಿಂದ ನೀವು ಮಾಕ್ ಟೆಸ್ಟ್ ಕೊಡ್ಬೇಕು. ಆಫ್ಟರ್ನೂನ್ ಮಾಕ್ ಟೆಸ್ಟ್ ಕೊಡ್ತಿದ್ದೆ. ಅದಾದ್ಮೇಲೆ ಅದನ್ನ ಟೆಸ್ಟ್ ಅನಲೈಸ್ ಮಾಡ್ತಿದ್ದೆ. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ ಹೇಗೆ ಟೆಸ್ಟ್ ಅನಲೈಸ್ ಮಾಡ್ಬೇಕಂತ. ಅದು ನಿಮ್ಮ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಲೈಕ್ ಐ ಯೂಸ್ ಟು ಸ್ಕೋರ್ 90 80 ನನ್ನ CET ಅಲ್ಲಿ ಬರ್ತಿತ್ತು. ಐ ಸ್ಕೋರ್ 127 130 ಸಮಥಿಂಗ್ ಇನ್ ಮೈ ಫೈನಲ್ CET ಎಕ್ಸಾಮ್. ಸೊ ಅದಾದ್ಮೇಲೆ ಆಫ್ಟರ್ ಡೂಯಿಂಗ್ ಅನಲೈಸ್ ಐ ಯೂಸ್ ಟು ಗೋ ಫಾರ್ ರಿವಿಷನ್. ಅಂದ್ರೆ ಸ್ವಲ್ಪ ಚಾಪ್ಟರ್ಸ್ ರಿವಿಷನ್ ನಾನು ಶಾರ್ಟ್ ನೋಟ್ಸ್ ಮಾಡಿದ್ದೆ, ಅದರ ರಿವಿಷನ್ ಮಾಡ್ತಿದ್ದೆ. ಲೈಕ್ ಆಗ ಒಂದು 8 o'clock ಆಗ್ತಿತ್ತು. ಅಂದ್ರೆ ಕ್ವಶನ್ ಪ್ರಾಕ್ಟೀಸ್ ರಿವಿಷನ್ ಎಲ್ಲ ಮಾಡಿ 8 o'clock ಆಗ್ತಿತ್ತು. ಅದಾದ್ಮೇಲೆ ಐ ಯೂಸ್ ಟು ಹ್ಯಾವ್ ಲಂಚ್ ಅಂಡ್ ವಾಕ್. ಲೈಕ್ ಐ ಯೂಸ್ ಟು ಟೇಕ್ 1.5 hour ಬ್ರೇಕ್. ಅಂದ್ರೆ ಲಂಚ್ ಮಾಡಿ ಡಿನ್ನರ್ ಮಾಡಿ ಒಂದು ಫ್ರೆಶ್ ಅಪ್ ಆಗಿ ಒಂದು ವಾಕ್ ಹೋಗ್ತಿದ್ದೆ. ಲೈಕ್ ವಾಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ನೀವು ಫುಲ್ ದಿನ ಕೂತಿರ್ತೀರಿ, ಈಗೇನೆ ಕೂತು ಬರಿತಾ ಇರ್ತೀರಿ ಅಥವಾ ಏನಾದ್ರು ಲೆಕ್ಚರ್ ನೋಡ್ತಿರ್ತೀರಿ, ನಿಮ್ಮ ಬಾಡಿ ಸ್ವಲ್ಪ ರಿಲೀಸ್ ಆಗ್ಬೇಕು. ಸೊ ಗೋ ಫಾರ್ ಅ ವಾಕ್, ಒಂದು ಒಳ್ಳೆ ವಾಕ್ ಹೋಗಿ ಬನ್ನಿ, ಮೈಂಡ್ ಫ್ರೆಶ್ ಆಗ್ತದೆ. ಅದಾದ್ಮೇಲೆ ವಾಟ್ ಐ ಯೂಸ್ ಟು ಡೂ ಇಸ್ ಐ ವಾಸ್ ಅ ಚಾಯ್ ಲವರ್. ಲೈಕ್ ಯು ನೋ ದಟ್ ನೀವು ಟೀ ಕುಡಿದ್ರೆ ನಿಮ್ಮ ನಿದ್ದೆ ಹೋಗ್ತದೆ ಅಂತ ಹೇಳ್ತಾರೆ. ಸೊ ನಂಗೆ ಚಾಯ್ ತುಂಬಾ ಇಷ್ಟ ಇತ್ತು. ನಾನು ಚಾಯ್ ಮಾಡಿ ಕುಡಿತಿದ್ದೆ ಒಂದು ಲೈಕ್ ಫಾರ್ 10 o'clock ನಾನು ಚಾಯ್ ಕುಡಿತಿದ್ದೆ. ಅದಾದ್ಮೇಲೆ ಏನ್ ಮಾಡ್ತಿದ್ದೆ, ಫುಲ್ ಕ್ವಶನ್ ಪ್ರಾಕ್ಟೀಸ್. ಲೈಕ್ ನಂಗೆ ಫಿಸಿಕ್ಸ್ ಅಂತ ತುಂಬಾ ಇಷ್ಟ ಇತ್ತು. ಲೈಕ್ ಫಿಸಿಕ್ಸ್ ನ ಕ್ವಶನ್ ಎಲ್ಲ ಸಾಲ್ವ್ ಮಾಡ್ಲಿಕ್ಕೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಐ ಯೂಸ್ ಟು ಡೂ ಫಿಸಿಕ್ಸ್ ಸಾಲ್ವಿಂಗ್ ಅಟ್ ನೈಟ್. ಅಂದ್ರೆ ಫುಲ್ ನೈಟ್ ಅಲ್ಲ, ಫಾರ್ ಸಮ್ ಪೀರಿಯಡ್ ಲೈಕ್ ಫ್ರಮ್ 10 to 11:30 ಆಗಿ 1.5 hour ಫಿಸಿಕ್ಸ್ ಸಾಲ್ವ್ ಮಾಡ್ತಿದ್ರೆ. ಅದಾದ್ಮೇಲೆ ಕೆಮಿಸ್ಟ್ರಿ ನಂಗೆ ಆರ್ಗಾನಿಕ್ಸ್ ಇಷ್ಟ ಇತ್ತು, ಅದು ಡ್ರಾಯಿಂಗ್ ಮಾಡ್ಲಿಕ್ಕೆಲ್ಲ ಅದೆಲ್ಲ ಮಾಡ್ತಿದ್ದೆ. ಅದಾದ್ಮೇಲೆ ಮ್ಯಾಥ್ಸ್ ಮಾಡ್ತಿದ್ದೆ. ಲೈಕ್ ಎಲ್ಲ ಮಾಡ್ತಿದ್ದೆ, ಒಂದಿನದ ಎಲ್ಲ ಮಾಡ್ಬೇಕಿಲ್ಲ, ನಿಮ್ಗೆ ಟೈಮ್ ಇಲ್ಲ. ಲೈಕ್ ಯು ಕಾಂಟ್ ಕೀಪ್ ಫಾರ್ ತುಂಬಾ ದಿನ ಇಡ್ಲಿಕ್ಕೆ ಆಗುದಿಲ್ಲ, ನಿಮ್ಗೆ ಟೈಮ್ ಇಲ್ಲ. ನೀವು ಯಾವಾಗ ಜಸ್ಟ್ ಯು ಶುಡ್ ಫೋಕಸ್ ಆನ್ 2 chapters ಇಸ್ ಲಾಸ್ಟ್ ನಿಮ್ಗೆ ಟೈಮ್ ಟೇಬಲ್ ಬಂದಿರ್ತದಲ್ಲ, ಲೈಕ್ ಫಸ್ಟ್ 2 ಎಕ್ಸಾಮ್ ಯಾವುದು ಅಂದ್ರೆ ಅದ್ರ ಮೇಲೆ ಟೈಮ್ ಟೇಬಲ್ ಬಂದಿರ್ತದಲ್ಲ. ಟೈಮ್ ಟೇಬಲ್ ಬಂದ ಮೇಲೆ ಒಂದು 2-3 ದಿನಕ್ಕೆ ಮುಂಚೆ ಯಾವ್ದು ಫಸ್ಟ್ 2 ಎಕ್ಸಾಮ್ ಅದ್ರ ಮೇಲೆ ತುಂಬಾ ಫೋಕಸ್ ಮಾಡಿ, ಮತ್ತೆ 3rd ಎಕ್ಸಾಮ್ ಇದೆ ಅದನ್ನ ಸ್ವಲ್ಪ ಲೈಟ್ ಫೋಕಸ್ ಮಾಡ್ಕೊಂಡು ಹೋಗಿ. ಅದಾದ್ಮೇಲೆ ಲಾಸ್ಟ್ ನಾನು ರಿವಿಷನ್ ಮಾಡ್ತಿದ್ದೆ, ಓವರ್ ಆಲ್ ಹೋಗ್ತಿದ್ದೆ. ಲೈಕ್ ನಾನು ಇವತ್ತು ಏನೆಲ್ಲ ಮಾಡಿದೆ ಒಂದು ಶೀಟ್ ತಕೊಂಡು, ಇವತ್ತು ನಾನು ಏನ್ ಮಾಡಿದೆ, ಎಷ್ಟು ಕ್ವಶನ್ ಸಾಲ್ವ್ ಮಾಡಿದೆ, ಏನೆಲ್ಲ ಬಾಕಿ ಆಗಿದೆ ಅದನ್ನೆಲ್ಲ ಬರ್ದಿಟ್ಟು ನೆಕ್ಸ್ಟ್ ಡೇ ಇದ್ದು ಅದನ್ನೊಮ್ಮೆ ನೋಡ್ತಿದ್ದೆ. ಅಂದ್ರೆ ಏನೆಲ್ಲ ಬಾಕಿ ಆಗಿದೆ ಅದನ್ನ ಇವತ್ತು ನಾನು ಕವರ್ ಮಾಡ್ಬೇಕಲ್ಲ. ಸೊ ಒಂದು ಬುಕ್ ಅಲ್ಲಿ ಟು ಡು ಲಿಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಟು ಡು ಲಿಸ್ಟ್ ಮಾಡಿ, ಅದಾಗ ನಾನು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಮರ್ತು ಹೋಯ್ತು. ಬೆಳಗ್ಗೆ ಎದ್ದು ಟು ಡು ಲಿಸ್ಟ್ ಮಾಡಿ, ಅಲ್ಲ ಮುಂಚೆ ಯಾವ್ದಾದ್ರು ನಿಮ್ಗೆ ಬಾಕಿ ಇದೆ ಟು ಡು ಲಿಸ್ಟ್ ಅಲ್ಲಿ ನೋಟ್ ಮಾಡಿ ಸ್ಟಾರ್ಟ್ ಗಿಸಿ ಯು ಶುಡ್ ಸ್ಕೋರ್ ಅ ಗುಡ್ ರ್ಯಾಂಕ್. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ರಿಯಾಲಿಟಿ, ಈಗ ಸಹ ಜಾಬ್ ಇಲ್ಲ. ಲೈಕ್ ಇಂಜಿನಿಯರಿಂಗ್ ಕಾಲೇಜ್, ಗುಡ್ ಇಂಜಿನಿಯರಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈಗಿನ ಕಾಲದಲ್ಲಿ. ಸೊ CET ಆಲ್ಸೋ ಪ್ಲೇಸ್ ಅ ಮೇಜರ್ ರೋಲ್. CET ಅಲ್ಲಿ ಒಳ್ಳೆ ರ್ಯಾಂಕ್ ತೆಗೀರಿ. ಅಂಡರ್ 10,000 ಇಸ್ ಅ ವೆರಿ ಗುಡ್ ರ್ಯಾಂಕ್. ಯಾಕಂದ್ರೆ ನಂಗೆ 7,700 ಬಂದದ್ದು. ಐ ಹೋಪ್ 4,000 ಬಟ್ ನಾನು ಹೇಳಿದ್ದೇನೆ ಯಾಕೆ ನನ್ನ ರ್ಯಾಂಕ್ ಇಷ್ಟು ಕಮ್ಮಿ ಆಯ್ತು. ಬಿಕಾಸ್ ಐ ನೆಗ್ಲೆಕ್ಟೆಡ್ ದ ಬೋರ್ಡ್. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ನಾನು ನೆಗ್ಲೆಕ್ಟ್ ಮಾಡಿ ನನ್ನ ರ್ಯಾಂಕ್ ತುಂಬಾ ಡ್ರಾಪ್ ಆಯ್ತು. ಬಟ್ ಐ ಗಾಟ್ ಇನ್ ಅ ಗುಡ್ ಕಾಲೇಜ್. ನಂಗೆ ಏನು ಬೇಜಾರಿಲ್ಲ. ಲೈಕ್ ನಂಗೆ ಬೇಕಾದ ಬ್ರಾಂಚ್ ಸಿಕ್ಕಿತ್ತು, ಬೇಕಾದ ಕಾಲೇಜ್ ಸಿಕ್ಕಿತ್ತು. ಸೊ ನಿಮ್ಗೆ ಸಿಗ್ತದೆ, ಡೋಂಟ್ ವರಿ. ಆಲ್ ದ ಬೆಸ್ಟ್. ಒಳ್ಳೆ ಬರೀರಿ. ಮುಂದಿನ ವಿಡಿಯೋ ಯಾವ್ದಾರ ಟಾಪಿಕ್ ಬಗ್ಗೆ ಬೇಕಂತ ಕಮೆಂಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬೈ ಬೈ.